ಜಿಲ್ಲಾಧಿಕಾರಿಗಳೇ, ನೀವು ಆಳ ಹೋಗ್ಲಿ, ಇವರೆಲ್ಲ ಇದಾಗೋಗಿದ್ದಾರೆ. ನಮ್ಗೆ ಈ ಸಿಸ್ಟಮ್ ಅಲ್ಲಿ ಬದುಕಕ್ಕೆ ನಮ್ಗೆ ಇಷ್ಟ ಇಲ್ಲ, ಈ ಕರಪ್ಷನ್ ಅಲ್ಲಿ ಅಂತ ಮುನೇಗೌಡ ಪಾಪ ಅಲ್ಲಿನ ವಾಸ್ತವವಾಗಿರೋ ಅಂತ ವಾಸಸ್ಥರು ಮುನೇಗೌಡ ಮುನ್ಬೈರಪ್ಪ ದಯಾಮರಣಕ್ಕೆ ಅಪ್ಲಿಕೇಶನ್ ಬರೀತಾರೆ ಡಿ ಸಿಗೆ ಒಂದು ಕಾಮನ್ ಸೆನ್ಸ್ ಇದೆಯಾ? ಅವ್ರ ಅಪ್ಪನ ಅವ್ರ ತಾತನ ಈ ತರ ಅಪ್ಲಿಕೇಶನ್ ಬರ್ರೆ ಹಿಂಗೆ ಸುಮ್ಮನೆ ಇರ್ತಾನ? ದಯಾಮರಣದ ಅಪ್ಲಿಕೇಶನ್ಗೆ ಅಷ್ಟೊಂದು ನೆಗೋಸಿಯೇಷನ್ ಇದೆ, ಇವ್ರಿಗೆ ನೆಗ್ಲಿಜೆನ್ಸ್ ಇದೆಯಾ? ಒಬ್ಬ ಡಿ ಸಿ ಆಗಿ ರಿಪೋರ್ಟಿಂಗ್ ಇವ್ರಿಗೆ ಪಂಚಾಯತಿಗೆ ರಿಪೋರ್ಟಿಂಗ್ ಮಾಡ್ತಾರ, ಇಲ್ಲ ಅಂದ್ರೆ ಮುಖ್ಯ ಕಾರ್ಯದರ್ಶಿ ರಿಪೋರ್ಟಿಂಗ್ ಮಾಡ್ತಾರ? ಸರ್ಕಾರ ಕೆಲಸ ಮಾಡ್ತಾ ಇದಾರ ಇವರು, ಇಲ್ಲ ಪಂಚಾಯತಿ ಕೆಲಸ ಮಾಡ್ತಾ ಇದಾರ? ಈ ವಿಚಾರ ಕೃಷ್ಣ ಬೈರೇಗೌಡ್ರು ಗೊತ್ತಿಲ್ಲ. ಕೃಷ್ಣ ಬೈರೇಗೌಡ್ರಿಗೆ ಜೋರಾಗಿ ಗಟ್ಟಿಯಾಗಿ ಹೇಳ್ತೀನಿ, ಬೈರೇಗೌಡ್ರು ಜನತಾ ಪಾರ್ಟಿಗೋಸ್ಕರ ನಾವು ಮನೆ ಕಳ್ಕೊಂಡವರು. ನಮ್ಮಪ್ಪ ಡೈರಿ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅವತ್ತಿನ ಕಾಂಗ್ರೆಸ್ ಅವರು ನಾವು ಜನತಾ ದಳಕ್ಕೆ ಸಪೋರ್ಟ್ ಮಾಡಿದ್ವಿ ಅಂತ ನಮ್ಮ ಮನೆ ಹೊಡೆದಾಕ್ದವ್ರು. ನಾವು ಅವ್ರಿಗೋಸ್ಕರ ಮನೆ ಕಳ್ಕೊಂಡಿದೀವಿ. ಆದ್ರೂ ಬೈರೇಗೌಡ್ರೆ ನಮ್ ದೇವ್ರು, ಬೈರೇಗೌಡ್ರೆ ನಮ್ ನಾಯಕರು ಅಂತ ಸಪೋರ್ಟ್ ಮಾಡಿದೀವಿ. ನಾನ್ ಕೃಷ್ಣ ಬೈರೇಗೌಡ್ರು ವಾಲಂಟಿಯರ್ ಆಗಿ ಕೆಲಸ ಮಾಡಿದೀನಿ. ನಾನು ಫಸ್ಟ್ ವೋಟ್ ಹಾಕಿದ್ರೆ ಯಾರಿಗನ ಅಂದ್ರೆ ಕೃಷ್ಣ ಬೈರೇಗೌಡ್ರಿಗೆ. ನಿಮಗೆ ನೈತಿಕತೆ ಇದೆಯಾ? ನಿಮ್ ಸರ್ಕಾರದಲ್ಲಿ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ ಅಂತ ಇದ್ದೀರಾ? ಬನ್ನಿ ನಿಮ್ಮೂರ್ ಪಂಚಾಯತಿ ನೋಡಿ. ನಾನು ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತೀನಿ ಕೃಷ್ಣ ಬೈರೇಗೌಡ್ರಿಗೆ, ನನ್ಗೆ ಹಕ್ಕಿದೆ. ನಾವು ಅವ್ರಿಗೋಸ್ಕರ ಮನೆ ಕಳ್ಕೊಂಡಿದೀವಿ, ನಾವು ಅವ್ರಿಗೋಸ್ಕರ ಎಲೆಕ್ಷನ್ ಓಡಾಡಿದೀನಿ, ವಾಲಂಟಿಯರ್ ಆಗಿ ಕೆಲಸ ಮಾಡಿದೀನಿ, 1 ರೂಪಾಯಿ ತಗೊಂಡೆ, ವೋಟ್ ಹಾಕಿದೀವಿ. ಏನ್ ನಡೀತಾ ಇದೆ ಇದೆಲ್ಲ? ಅಟ್ಲೀಸ್ಟ್ ಒಂದು ಪಂಚಾಯತಿಯಲ್ಲಿ ನಡೆಯುವಂತ ಓಪನ್ ಭ್ರಷ್ಟಾಚಾರ ಮಾಡ್ತಾರೆ ಇವರು. ಖಾತೆ ನೋಡಿ ಓಪನ್ ಆಗಿ ಈ ಖಾತೆ ಮಾಡ್ತಾರೆ. ನನಗೆ ಏನ್ ನಡೀತಾ ಇದೆ ಸರ್ಕಾರದಲ್ಲಿ? ಈ ಸರ್ಕಾರ ಇಲ್ಲ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯಾ ಇಲ್ವಾ? ಇಲ್ಲ ಇಲ್ಲಿ ಸಂವಿಧಾನದ ರಕ್ಷಣೆ ಮಾಡದೇ ಇರೋರ್ಗೆ ಏನಾದ್ರು ಇದು ಕೊಡ್ತಾ ಇದಾರಾ? ಇಲ್ಲ. ಸರಿ, ಓಕೆ, ಇಷ್ಟು ದಿನ ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಏನಾದ್ರು ಅವ್ರಿಗೆ ಏನಾದ್ರು ಡೌಟ್ ಇದೆಯಾ? ಅನುದಾನ ಬಂದಿಲ್ಲ ಡೌಟ್ ಇದ್ರೆ 2025 ಅಲ್ಲಿ ಮತ್ತೆ ರಸ್ತೆಗೆ ಮನೆ ಕಟ್ಟಿರೋನ್ಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅದು ನೋಡಿ ಕಳ್ಸಿದೀನಿ ನಿಮ್ಗೆ, ಲಾಸ್ಟ್ ಅಲ್ಲಿ ಸಿಂಗಲ್ ಪೇಪರ್ ಕೊಟ್ಟಿದ್ದೀನಿ, ಅನುದಾನ ಬಿಡುಗಡೆ ಮಾಡ್ಕೊಡ್ತಾರೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಅವನ್ ರಸ್ತೆಗೆ 2 ಮನೆ ಕಟ್ಕೊಂಡು ರಸ್ತೆಗೆ ಒಂದು ಸಂಪು ಕಟ್ಕೊಂಡಿರೋನ್ಗೆ ಅವನ್ಗೆ ಚರಂಡಿ ಮಾಡಿಕೊಡ್ತಾರೆ. ಅಂದ್ರೆ ಚೌಡದನಹಳ್ಳಿ ಪಂಚಾಯತಿಯಲ್ಲಿ ನಿಮ್ಗೆ ರಸ್ತೆ ಚರಂಡಿ ಏನಾದ್ರೂ ಬೇಕಂದ್ರೆ ನೀವು ಫಸ್ಟ್ ಕರಪ್ಷನ್ ಮಾಡಬೇಕು, ಫಸ್ಟ್ ರಸ್ತೆಗೆ ಮನೆ ಕಟ್ಟಬೇಕು, ಆಮೇಲೆ ಅನುದಾನ ಕೇಳಬೇಕು. ಇದು ನಡೀತಾ ಇರೋದು ಕೃಷ್ಣ ಬೈರೇಗೌಡರು ಸ್ವಂತ ಊರು ಚೌಡದನಹಳ್ಳಿ ಪಂಚಾಯತಿಯಲ್ಲಿ. ಇದು ಕೃಷ್ಣ ಬೈರೇಗೌಡರಿಗೆ ತಲುಪಿಸಿ, ದಯವಿಟ್ಟು ಅವ್ರು ಬಂದು ನೋಡ್ಲಿ. ಅಲ್ಲೆಲ್ಲೋ ನಿಂತ್ಕೊಂಡು ಯಾರ್ಯಾರೋ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ತಾ ಇದಾರಲ್ಲ, ಫಸ್ಟ್ ಅವ್ರ ಮನೆಯಲ್ಲಿ ನಡೀತಾ ಇರೋ ಕರಪ್ಷನ್ ನ ಸ್ಟಾಪ್ ಮಾಡ್ಲಿ. ಸೊ ನಾನು ಇವಾಗ ಮೊದಲನೇದಾಗಿ ನೀವು ನೋಡ್ತಾ ಇರೋಂಥ ದಾಖಲೆಗಳಲ್ಲಿ 3 ರಸ್ತೆಗಳು ನಾನು ಮಾರ್ಕ್ ಮಾಡಿದ್ದೀನಿ. ಈ ರಸ್ತೆಗಳು UDR ನಂಬರ್ 22, 50, 51ರಲ್ಲಿ ಸರ್ಕಾರ ಆದೇಶ ಮಾಡಿ, ಸೊ ಕೋಟೆಬಾಗಿಲು ಚೌಡಪ್ಪ, ಸೊ ಕಳ್ಳಪ್ಪ ಹಾಗೂ ಕೊರಮರ ನಾರಾಯಣಪ್ಪನವರಿಗೆ ಮಂಜೂರಾಗಿರುವಂಥ ಜಾಗಗಳು. ಸೊ ಕ್ರಮಬದ್ಧವಾಗಿ ಇಲ್ಲಿ ಮಂಜೂರಾಗಿರುವಂಥ ಜಾಗಗಳು ನೋಡಿದ್ರೆ 30 ಅಡಿಗೆ ಸೊ 45 ಅಡಿ ಕೋಟೆಬಾಗಿಲು ಚೌಡಪ್ಪನವರಿಗೆ ಮಂಜೂರಾಗಿರುತ್ತೆ, ಕಳ್ಳಪ್ಪನವರಿಗೆ 60ಕ್ಕೆ 30 ಮಂಜೂರಾಗಿರುತ್ತೆ, ಹಾಗೂ ಕೊರಮರ ನಾರಾಯಣಪ್ಪನವರಿಗೆ 36ಕ್ಕೆ 45 ಮಂಜೂರಾಗಿರುತ್ತೆ. 36ಕ್ಕೆ 30 ಅಡಿಯಷ್ಟು ಮಂಜೂರಾಗಿರುತ್ತೆ. ಈ ಮಂಜೂರಾಗಿದಂಥ ಜಾಗದಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಸ್ಕೆಚ್ ಮಾಡಿ ರಸ್ತೆಗಳನ್ನು ಗುರುತಿಸಿ, ರಸ್ತೆಗೆ ಅಂತೇಳಿ ಬಿಟ್ಟಿರೋಂಥ ಜಾಗಗಳು ಹಾಲಿ ರಸ್ತೆಗಳು ಸುಮಾರು 100 ವರ್ಷದಿಂದ. ಯಾಕೆ 100 ವರ್ಷ ಅಂತ ಹೇಳ್ತಾ ಏನಂದ್ರೆ, ನಮ್ಮ ತಾತನಿಗೆ 105 ವರ್ಷ, ಇವತ್ತು ಆತನ ಬದುಕಿದಾನೆ, ಆ ರಸ್ತೆಗಳಲ್ಲಿ ಓಡಾಡಿದಾನೆ, ಇವತ್ತು ಆ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜಾಗ ಇಲ್ಲ. ಅದರಿಂದ ನಾನು ಹೇಳ್ತೀನಿ, ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಅದು 100 ವರ್ಷದಿಂದ ಇರುವಂಥ ರಸ್ತೆಗಳನ್ನ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರದ ದಾಖಲೆಗಳನ್ನ ಗಾಳಿಗೆ ತೂರಿ ಅವ್ರದೇ ವೈಯಕ್ತಿಕ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ, ಸರಿನಾ, ಪ್ರಭಾವಿ ರಿಯಲ್ ಎಸ್ಟೇಟು ಸಮಾಜ ಸೇವಕರಿಗೆ ಇವರು ಹೋಗಿ ಖಾತೆಗಳು ಮಾಡಿ ಮನೇಲಿ ಕಟ್ಸ್ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದು ಈ ಪಂಚಾಯತಿ ಇರೋದು ಎಲ್ಲಿ ಗೊತ್ತಾ? ಎಲ್ಲೂ ಎಲ್ಲ
ಕೃಷ್ಣ ಬೈರೇಗೌಡರ ಹಾಲಿ ಮಿನಿಸ್ಟ್ರು. ಕೃಷ್ಣ ಬೈರೇಗೌಡರು ಊರಲ್ಲಿ ಅವ್ರ ತಾತನ ರಸ್ತೆಯಲ್ಲಿ ಪಂಚಾಯಿತಿ ಆಫೀಸ್ ಇಕ್ಕೊಂಡು ಕರಪ್ಷನ್ನೇ ಕೈಲಾಸ ಅನ್ನೋ ಒಂದು ಕೆಲಸದಲ್ಲಿ ನಿರತರಾಗಿರುವಂಥ ಪಂಚಾಯಿತಿ ಅಧಿಕಾರಿ ಪಿ ಡಿ ಒಗಳು. ನನಗಿದೊಂದು ಅರ್ಥ ಆಗಲಿಲ್ಲ. ಈ ಇಶ್ಯೂನ ಇನ್ಕ್ಲೂಡಿಂಗ್ ಜಿಲ್ಲಾ ಅಧಿಕಾರಿಗಳಿಗೂ ತಲುಪಿಸಿದ್ದೀನಿ. ಇ ಒ ಆಗಿರ್ಬೋದು, ಪಿ ಡಿ ಒ ಆಗಿರ್ಬೋದು, ಸಿ ಇ ಒ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಮುಟ್ಸಿದ್ದೀನಿ. ಇವರು ಯಾರು ಆ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಇಲ್ಲ ಈ ಅಕ್ರಮಗಳ ವಿರುದ್ಧವಾಗಿ ಯಾರೊಂದು ಕ್ರಮ ಜರುಗಿಸ್ಕೊಳಕ್ ರೆಡಿ ಇಲ್ಲ. ನಾನೇನಾದ್ರೂ ದಾಖಲೆಗಳು ಇಲ್ಲ, ಇದನ್ನ ಏನಾದ್ರೂ ನಾನು ಬರೀ ಮಾತಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲೊಬ್ರು ಈ ಸತ್ತು ಮಾಡಿಕೊಟ್ಟಿದ್ದಾರೆ ನೋಡಿ, ಮಂಜುನಾಥ್ ಅನ್ನೋರ್ಗೆ. ಅವ್ರಿಗೆ ಮಂಜೂರಾಗಿರೋ ಜಾಗ, ಅವ್ರ ತಾತನಿಗೆ ಮಂಜೂರಾಗಿರೋ ಜಾಗ 10 ಗಜಕ್ಕೆ 15 ಗಜ. 10 ಗಜ ಅಂದ್ರೆ 30 ಅಡಿ, 15 ಗಜ ಅಂದ್ರೆ 45 ಅಡಿ. ಇವ್ರು ಈ ಸತ್ತು ಮಾಡಿರೋದು ಹೆಂಗೆ ಎಷ್ಟಿದೆ ಅಂದ್ರೆ 46ಕ್ಕೆ 75, 46ಕ್ಕೆ 75 ಇನ್ಕ್ಲೂಡಿಂಗ್ 15 ಅಡಿ ಜಾಗ, ದಾರಿ, ರಸ್ತೆ ಸಮೇತ ಸೇರಿ ಎಕ್ಸಸ್ ಇನ್ನೂ 25 ಅಡಿ, ಎಕ್ಸಸ್ 20 ಅಡಿ, 25 ಅಡಿ, 30 ಅಡಿ ಎಕ್ಸಸ್ ಜಾಗ ಅದೆಲ್ಲಿದೆಯೋ ಗೊತ್ತಿಲ್ಲ. ಆ ಪಂಚಾಯಿತಿ ಅಧಿಕಾರಿಗಳು ಬಂದು ತೋರಿಸ್ಬೇಕು ಅದನ್ನ. ಆ ಎಕ್ಸಸ್ ಜಾಗನು ಕೂಡ ಈ ಸತ್ತು ಮಾಡಿಕೊಡ್ತಾರೆ. ಮೇನು ಸರ್ಕಾರದ ದಾಖಲೆಗಳನ್ನ ಗಾಳಿ ತೂರಿ ಈ ಸತ್ತು ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದು ಮೊದಲನೇದಾಗಿ ಮನವಿ ಸಲ್ಲಿಸ್ತಾರೆ ನೋಡಿ, ರಸ್ತೆ ಬೇಕು ಅಂತ. ರಸ್ತೆ ಬೇಕಂತ ಮನವಿ ಸಲ್ಲಿಸಿದವ್ರು 3 ಜನ. ಯಾರ್ಯಾರು? ಲಕ್ಷ್ಮಮ್ಮ ಯಾರು ಅಲ್ಲ, ಈಗಿನ ಸಮಾಜ ಸೇವಕರು ಅವ್ರ ಅಮ್ಮ ಇದಾರಲ್ಲ ಲಕ್ಷ್ಮಮ್ಮ, ಲಕ್ಷ್ಮಣ್ ಗೌಡ ಅವ್ರ ತಾಯಿ ಲಕ್ಷ್ಮಮ್ಮ, ತಿಮ್ರಾಯಪ್ಪ, ಸೋಮಶೇಖರ್, ನಾನು 3 ಜನ. ಹೆಂಗೆ ಗೊತ್ತಾ ಮನವಿ ಸಲ್ಲಿಸಿದ್ದು? ರಸ್ತೆಯಲ್ಲಿ ಹೋಗತ್ತ ನೀರೆಲ್ಲ ಬಂದು ಮನೆಯಲ್ಲಿ ನುಗ್ಗಿ ಧಾನ್ಯಗಳೆಲ್ಲ ನೀರಲ್ಲಿ ತೇಲಾಡುವಾಗ ಪಿ ಡಿ ಒ ಮುನಿರಾಜನ್ನ ಆನ್ ಸ್ಪಾಟ್ ಕರೆಸಿ, ನೋಡಪ್ಪ ನೀನು ರಸ್ತೆ ಚರಂಡಿ ಇಲ್ಲದೆ ಆಗಿರೋ ಅಂತ ಅವ್ಯವಸ್ಥೆ ನೋಡು ಅನ್ನೋ ಅಂತ ಲೈವ್ ಆಗಿ ಸಲ್ಲಿಸಿದಂತ ಅರ್ಜಿ ಇದು. ಇವರು ಅರ್ಜಿ ಸಲ್ಲಿಸಿದ್ರೆ ಪಿ ಡಿ ಒ ಅಧಿಕಾರಿಗಳು ರಸ್ತೆ ಮಾಡದೆ ನೆಗೋಷಿಯೇಟ್ ಮಾಡ್ತಾರೆ. ಏನಂತ? ನೀವೇ ರಸ್ತೆಗೆ ಮನೆ ಕಟ್ಕೊಳ್ಳಿ ಅಂತ. ಅರ್ಜಿ ಸಲ್ಲಿಸಿದ್ದಾದ್ಮೇಲೆ ಲಕ್ಷ್ಮಣ್ ಗೌಡ್ರ ಹತ್ರ ನೆಗೋಷಿಯೇಟ್ ಮಾಡಿ ಅವ್ರನ್ನ ರಸ್ತೆಗೆ ಮನೆ ಕಟ್ಟಿಸ್ತಾರೆ ಪಿ ಡಿ ಒಗಳು. ತಿಮ್ರಾಯಪ್ಪನವ್ರಿಗೆ ಮನೆ ಕಟ್ಟಕ್ಕೆ ಶಕ್ತಿ ಕೂಡ ಇರಲ್ಲ. ಅವ್ರ ಮನೆ ದಬ್ಸಿ ಸರ್ಕಾರದಿಂದ ರಸ್ತೆಗೆ ಮನೆ ಕಟ್ಟಕ್ಕೆ ದುಡ್ಡು ಮಂಜೂರು ಮಾಡ್ಕೊಡ್ತಾರೆ. ಈಗಿನ ಸರ್ಕಾರ ಅನುದಾನಗಳಿಗೆ ದುಡ್ಡು ಅಮರ್ಸೋದು ಕಷ್ಟ ಆಗಿರುವಾಗ ಸರ್ಕಾರದ ದುಡ್ಡನ್ನು ದುರುಪಯೋಗಕ್ಕೆ ಪಡಿಸ್ಕೊಂಡು ಮನೆಯಲ್ಲಿ ಕಟ್ಸ್ಕೊಡ್ತಾರೆ. ಯಾರಿದು? ಪಂಚಾಯತಿ ಪಿ ಡಿ ಒ ಅಧಿಕಾರಿಗಳು. ಇದ್ರ ಮೇಲೆ ಒಬ್ಬ ಇ ಒ, ಸಿ ಒ, ಡಿ ಸಿ ಕಂಟ್ರೋಲೇ ಇಲ್ಲ. ನನಗೊಂದು ಕ್ವಶನ್, ಇಲ್ಲಿನ ಇ ಒ, ಸಿ ಒ, ಡಿ ಸಿಗಳು ಸರ್ಕಾರಕ್ಕೆ ಏನಾದ್ರು ರಿಪೋರ್ಟ್ ಮಾಡ್ಕೊಂತಾರ? ಇಲ್ಲ ಅಂದ್ರೆ ಚೋಡನಹಳ್ಳಿ ಪಂಚಾಯತಿ ಪಿ ಡಿ ಒ ರಿಪೋರ್ಟ್ ಮಾಡ್ಕೊಂತಾರ? ಇದು ನನ್ನ ಕ್ವಶನ್. ಇದಕ್ಕೆ ಅವರೇ ಆನ್ಸರ್ ಮಾಡಬೇಕು. ಬೇಕಾದ್ರೆ ದಾಖಲೆಗಳಿದೆ, ಬಂದು ನೋಡ್ಕೊಬೋದು ಅವರು. ಎರಡನೇದಾಗಿ 2022 ಅಲ್ಲಿ ಮತ್ತೆ ನಾನು ಅರ್ಜಿ ಸಲ್ಲಿಸ್ತೀನಿ. ಇವ್ರು ಮನೆಯಲ್ಲಿ ಕಟ್ತಾ ಇದ್ದಾರೆ. ಸ್ವಾಮಿ, ನಾವು ರಸ್ತೆ ಕೇಳಿದ್ವಿ, ಚರಂಡಿ ಕೇಳಿದ್ವಿ, ಮನೆಯಲ್ಲಿ ಕಟ್ಟಿಸ್ತಾ ಇದಾರಲ್ಲ, ಏನಾದ್ರು ಆನ್ಸರ್ ಇದೆಯಾ ಅಂತ. ಅದಕ್ಕೂ ಆನ್ಸರ್ ಇಲ್ಲ. ಸರಿ, ಇ ಒಗೆ ಕೂಡ ಅರ್ಜಿ ಕೊಡ್ತೀನಿ, ಇ ಒ ಹತ್ರನೂ ಆನ್ಸರ್ ಇಲ್ಲ. ಸಿ ಇಒಗೂ ಅರ್ಜಿ ಕೊಡ್ತೀನಿ, ಸಿ ಇಒ ಹತ್ರನೂ ಆನ್ಸರ್ ಇಲ್ಲ. ಸರಿ, ಕಡೆ ಪಕ್ಷ ಪಂಚಾಯತಿ ಕಡೆ ಅಂದ್ರೆ ಅಟ್ಲೀಸ್ಟ್ ನಿಮ್ಮಿಂದ ಏನು ಮಾಡಕ್ಕಾಗಲ್ಲ. ನೀವು ಅಟ್ಲೀಸ್ಟ್ ತಹಸೀಲ್ದಾರ್ಗಾದ್ರು ಇನ್ಫಾರ್ಮ್ ಮಾಡಿ. ತಹಸೀಲ್ದಾರ್ ಕ್ರಿಯೇಟ್ ಮಾಡಿರೋ ಲೆಟ್ರು ಅವರನ್ನ ಬಂದು ಗುರ್ಸ್ಕೊಡ್ತಾರ ರಸ್ತೆ ಅಂತ. ತಹಸೀಲ್ದಾರ್ ಕೂಡ ಆನ್ಸರ್ ಮಾಡಲ್ಲ. ಓಕೆನಾ? ಅದು ಬಿಡಿ, ನಾನು ಲೋಕಾಯುಕ್ತಕ್ಕೆ ಕೂಡ ನಾನು ಒಂದು ಅರ್ಜಿ ಕೊಡ್ತೀನಿ. ಏನಾದ್ರು ನಿಮ್ಮಿಂದ ಆಗುತ್ತಾ? ಲೋಕಾಯುಕ್ತ ಅಧಿಕಾರಿಗಳೇ, ಇವ್ರು ಪಂಚಾಯತಿ ಅಧಿಕಾರಿಗಳು ಮತ್ತೆ ಇ ಒಗಳು, ಸಿ ಇಒಗಳು ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಸರ್ಕಾರದ ಪರವಾಗಿ. ಅವರು ಭ್ರಷ್ಟಾಚಾರ ಅಂದ್ರೆ ಕರಪ್ಷನ್ನೇ ಕೈಲಾಸ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಇದ್ರ ಬಗ್ಗೆ ಕ್ರಮ ಜರುಗಿಸ್ಕೊಂತೀರಾ? ಇಲ್ಲ. ಅವರು ಕೂಡ ಸುಮ್ಮನೆ ಇವಾಗ ಒಂದು ಲೆಟ್ರ್ ಬರೀತಾರೆ, ನೀವು ಅದಕ್ಕೆ ದಾಖಲೆ ಕೊಡಿ ಅಂತ. ಸೊ ಮೋಸ್ಟ್ಲಿ ಅದ್ರ ಕಾಪಿಗೆ ನಾನು ಅವ್ರಿಗೆ ಸಲ್ಲಿಸಿದ್ದೀನಿ. ಇವತ್ತುವರೆಗೂ ಅದಕ್ಕೆ ಒಂದು ಆನ್ಸರ್ ಮಾಡಿಲ್ಲ ಯಾರು ಇಲ್ಲಿನ ಇ ಒಗಳು, ಸಿ ಇಒಗಳು. ಇನ್ನೊಂದೇನು ಗೊತ್ತಾ? ಇವ್ರು ರಸ್ತೆಯಲ್ಲಿ ಮನೆಯಲ್ಲಿ ಕಟ್ಟಿದ್ರೆ ಇಲ್ಲಿನ ಇ ಒಗಳು ಬಂದು ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದು ವಾಕ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಬೇಕಾಗಿರೋ ಅಂತ ಕೆಲ್ಸಗಳು ಮಾಡ್ತಾರೆ. ನೋಡಿ, ಇ ಒ ಪುಣ್ಯಾತ್ಮನ್ ಯಾರೋ ಇವನ್ ಬಾಬು ಅಂತೆ. ಇ ಒ ಬಾಬು ಸ್ಥಳ ಪರಿಶೀಲನೆ ಮಾಡಿರೋದು. ನಾನು ಇದು ಕೊಟ್ಟಿದ್ದಾದ್ಮೇಲೆ ಇವರು ಖಾತೆಗಳು ಮಾಡಿರೋ ರಸ್ತೆಗಳನ್ನ ನೆಗೋಷಿಯೇಟ್ ಮಾಡಿ